ಪೊಲೀಸರ ತಂಡ. ಚಿನ್ನದ ಮಳಿಗೆ ಮಾಲೀಕನ ಮನೆಯಲ್ಲಿ ನಗದನ್ನು ದೋಚಿದ ಪ್ರಕರಣ. ಆರೋಪಿಗಳ ಬೇಟೆಗಾಗಿ ನೇಪಾಳಕ್ಕೆ ತೆರಳಿದೆ ಪೊಲೀಸರ ತಂಡ. ವಿಜಯನಗರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈ ತಲಾಶ್ ನಡೀತಾ ಇರೋದು. ಟ್ರೈನ್ ಮೂಲಕ ನೇಪಾಳಕ್ಕೆ ತೆರಳಿದ್ದಾರೆ ಈ ಖದೀಮರ ಗ್ಯಾಂಗ್ ಅಂತ ಗೊತ್ತಾಗಿದೆ. ಮನೆ ಕೆಲಸಕ್ಕಿದ್ರು ಈ ದಂಪತಿ, ಅವರೂ ಸೇರಿದಂತೆ ಒಟ್ಟು 4 ಜನ. ಆ 4 ಜನರಿಗಾಗಿ ಈಗ ಹುಡುಕಾಟ ನಡೀತಾ ಇದೆ. ಅವರು ಕದ್ದುಬಿಟ್ಟು ನೇಪಾಳಕ್ಕೆ ಹೋಗಿದ್ದಾರೋ, ಇನ್ಯಾವುದಾದ್ರೂ ರಾಜ್ಯಕ್ಕೆ ಹೋಗಿದ್ದಾರೋ, ಯಾರು ಕದ್ದುಬಿಟ್ಟು ಅವ್ರ ಮನೆಗೆ ಹೋಗಿ ಕೂತ್ಕೋತಾರಾ ಗೊತ್ತಿರಲ್ವ ಅವರಿಗೆ, ಪೊಲೀಸರು ಬರ್ತಾರೆ ಅಂತ. ಬಟ್ ಸ್ಟಿಲ್ ಪೊಲೀಸರು ಹಂಗಂತ ಸುಮ್ಮನಿರೋಕ್ಕೂ ಆಗಲ್ಲ. ಹಾಗಾಗಿ ಈಗ ನೇಪಾಳಕ್ಕೆ ತೆರಳಿದೆ. 4 ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆನೆಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಬೀಟಮ್ಮ ಗ್ಯಾಂಗ್ನ ಹಾವಳಿಯಿಂದಾಗಿ ಜನ ನಿಜಕ್ಕೂ ಕೂಡ ವಿಪರೀತ ಆತಂಕಕ್ಕೆ ಒಳಗಾಗಿದ್ದಾರೆ. ಆಲ್ದೂರು ಸುತ್ತಮುತ್ತ ಕಾಡಾನೆಗಳ ಕಾಟ ಮತ್ತು ಆತಂಕ ಜೋರಾಗಿದೆ. ಬೀಟಮ್ಮ ಗ್ಯಾಂಗ್ ಹಾವಳಿಗೆ ಬೆದರಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. 10 ಹಳ್ಳಿಗಳಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ತಹಶೀಲ್ದಾರ್ ಆದೇಶ ಕೊಟ್ಟಿದ್ದಾರೆ. 4 ದಿನದಿಂದ ಆಲ್ದೂರು ಬಳಿ ಬೀಡುಬಿಟ್ಟಿದೆ ಈ ಬೀಟಮ್ಮ ಗ್ಯಾಂಗ್. 17 ಆನೆ ತಂಡದ ಬೀಟಮ್ಮ ಗ್ಯಾಂಗ್ನಲ್ಲಿ ಒಂದು ಸಲಗ ಸಾವನ್ನಪ್ಪಿದೆ. ಆನೆಗಳು ಸಾವನ್ನಪ್ಪಿದಾಗ ಅದರ ಸುತ್ತಮುತ್ತ ಬಿಟ್ಟು ಹೋಗಲ್ಲ ಆನೆಗಳು, ಯಾವಾಗಲೂ ಸುತ್ತುವರ್ಕೊಂಬಿಡ್ತಾರೆ. ಹಾಗೆ ಇಲ್ಲೂ ಕೂಡ ಆ ಆನೆಯ ಸುತ್ತ ಇವೆಲ್ಲ ಸುತ್ತುವರೆದಿವೆ. ಹಾಗಾಗಿ 10 ಹಳ್ಳಿಗಳಲ್ಲಿ ನಿಷೇಧಾಜ್ಞೆಯನ್ನು ಈಗ ಜಾರಿಗೊಳಿಸಲಾಗಿದೆ.